ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ವಾಕ್ಯಗಳು 8ರಿಂದ 10ರವರೆಗೆ ನಾವು ಓದಿ ನೋಡೋಣ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದೆ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ಏನಾಗುತ್ತೆ, ಕಾಯಿನನು ತನ್ನ ತಮ್ಮನನ್ನು ಅಡವಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹೊಡೆದು ಕೊಂದಾಕ್ಬಿಡ್ತಾನೆ. ಆನಂತರ ಅದನ್ನು ಯಾರಿಗೂ ಹೇಳಿದರ ತನ್ನ ಪಾಡಿಗೆ ತಾನು ಮನೇಲಿರ್ತಾನೆ. ಆದರೆ ಒಂದು ಸಮಯದಲ್ಲಿ ದೇವರು ಕಾಯಿನನ ಜೊತೆಯಲ್ಲಿ ಮಾತಾಡ್ತಾರೆ. ದೇವರು ಕಾಯಿನನ ಜೊತೆಯಲ್ಲಿ ಮಾತಾಡಿ, ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಅಂತ ತನ್ನನ್ನು ಕೇಳ್ತಾರೆ. ಆದರೆ ದೇವರು ಆ ರೀತಿಯಾಗಿ ಪ್ರಶ್ನೆ ಮಾಡುವಾಗ ಕಾಯಿನ್ ಏನು ಮಾಡ್ತಾನೆ, ನನಗೇನು ಗೊತ್ತು, ನನ್ನ ತಮ್ಮನ ಕಾಯೋ ನಾನಾ ಅಂತ ಉತ್ತರ ಕೊಡ್ತಾನೆ. ಆಗ ದೇವರು, ನೀನೇನು ಮಾಡಿದೆ? ನಿನ್ನ ತಮ್ಮನ ರಕ್ತ ಭೂಮಿಯ ಕಡೆಯಿಂದ ನನ್ನನ್ನು ಕೂಗ್ತಾ ಇದೆ ಅಂತ ಹೇಳ್ತಾರೆ. ಹಂಗಂದರೆ ನೀನು ನಿನ್ನ ತಮ್ಮನನ್ನು ಕೊಂದಾಕಿದೀಯಾ ಅಂತ ದೇವರು ಕಾಯಿನನಿಗೆ ಹೇಳ್ತಾ ಇರೋವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ವಿಷಯ ಏನಂತಂದರೆ, ದೇವರು ಕಾಯಿನನನ್ನು ನಿನ್ನ ತಮ್ಮ ಎಲ್ಲಿ ಅಂತ ಕೇಳಿದಾಗ ತಾನು ತನ್ನನ್ನು ಕೊಂದು ಹಾಕಿದ್ದ. ಆದರೆ ತಾನು ತನ್ನನ್ನು ಕೊಂದು ಹಾಕಿರುವಂಥದ್ದು ತನಗೆ ಗೊತ್ತಿದ್ರೂ ಸಹ ಆ ಕ್ಷಣದಲ್ಲಿ, ದೇವರೇ ನನ್ನ ಪಾಪಿ, ನಾನು ಕೋಪದಲ್ಲಿ ನನ್ನ ತಮ್ಮನನ್ನು ಕೊಂದು ಹಾಕ್ಬಿಟ್ಟೆ, ದೇವರೇ ನನಗೆ ಕ್ಷಮಿಸು ಅಂತ ದೇವರ ಹತ್ರ ಹೇಳ್ಬೋದಾಗಿತ್ತು, ಇರೋ ಸತ್ಯವನ್ನು ಒಪ್ಕೊಳ್ಬೋದಾಗಿತ್ತು. ಆದರೆ ಅವನ ಸತ್ಯವನ್ನು ಒಪ್ಕೊಳ್ಳಿಲ್ಲ. ದೇವರಿಗೆ ತಾನು ಸುಳ್ಳಾಡ್ದ, ನನಗೆ ಗೊತ್ತಿಲ್ಲ, ಅವನ ಕಾಯೋದು ನಾನಾ ಅಂತ ಅಹಂಕಾರದ ಉತ್ತರವನ್ನು ಕೊಡ್ತಾನೆ. ಆದರೆ ಆಗ ದೇವರು, ನಿನ್ನ ತಮ್ಮನ ರಕ್ತ ನನ್ನನ್ನು ಕೂಗ್ತಾ ಇದೆ ಅಂತ ಹೇಳಿ ನೀನು ನಿನ್ನ ತಮ್ಮನ ರಕ್ತವನ್ನು ಸುರಿಸಿದ್ದೀಯಾ, ನೀನು ಅವನನ್ನು ಕೊಂದು ಹಾಕಿದ್ದೀಯಾ ಅಂತ ತೋರಿಸಿಕೊಡೋದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ವಿಷಯ, ದೇವರು ಹೇಬೆಲನು ಎಲ್ಲಿ ಅಂತ ಕಾಯಿನನನ್ನು ಕೇಳಿದಾಗ ಕಾಯಿನನು ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರ ಮೂಲಕವಾಗಿ ತನ್ನ ತಪ್ಪನ್ನು ಮರೆ ಮಾಡೋದಕ್ಕೆ ಸಾಧ್ಯ ಆಯಿತಾ? ಇಲ್ಲ, ದೇವರಿಗೆ ಅದು ಪ್ರತ್ಯಕ್ಷವಾಗಿಯೇ ಇತ್ತು. ದೇವರು ಕಾಯಿನನಿಗೆ, ನೀನು ನಿನ್ನ ತಮ್ಮನ ರಕ್ತವನ್ನು ಸುರಿಸಿ ಅವನನ್ನು ಕೊಂದು ಹಾಕಿದ್ದೀಯಾ ಅನ್ನೋದನ್ನು ತೋರಿಸಿಕೊಟ್ರು. ಕಾಯಿನನು ದೇವರಿಗೆ ಸುಳ್ಳನ್ನು ಹೇಳೋದ್ರ ಮೂಲಕ, ಅಹಂಕಾರದ ಉತ್ತರವನ್ನು ಕೊಡೋದ್ರ ಮೂಲಕವಾಗಿ ತನ್ನ ತಪ್ಪನ್ನು ಮರೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾರೊಬ್ಬರೂ ಸಹ ದೇವರಿಗೆ ತಮ್ಮ ಪಾಪಗಳನ್ನು ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಮನುಷ್ಯರಿಗೆ ನಿಮ್ಮ ಪಾಪಗಳನ್ನು ಮರೆ ಮಾಡಬಹುದು, ಆದರೆ ನೀವು ದೇವರಿಗೆ ನಿಮ್ಮ ಪಾಪಗಳನ್ನು ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಎಲ್ಲ ವಿಷಯಗಳು ಪ್ರತ್ಯಕ್ಷವಾಗಿ ಇರುತ್ತೆ. ದಾವೀದನು ಬತ್ಷೆಬೆಯ ಸಂಗಡ ಪಾಪವನ್ನು ಮಾಡಿದ. ಅದರ ನಂತರ ಅದನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ. ಅದು ಸಾಧ್ಯ ಆಗದಿರುವಾಗ ತನ್ನ ಗಂಡನನ್ನು ಕೊಲ್ಲಿಸಿ ಆಕೆಯನ್ನು ತನ್ನ ಹೆಂಡತಿಯಾಗಿ ತಗೊಳ್ತಾನೆ. ಆದರೆ ಇದು ಯಾರಿಗೂ ಗೊತ್ತಿರಲಿಲ್ಲ. ದಾವೀದ ತನ್ನ ಪಾಪವನ್ನು ಮನುಷ್ಯರನ್ನು ಮರೆ ಮಾಡಿದ. ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಆದರೆ ಒಂದು ದಿವಸ ದೇವರು ತನ್ನ ಪ್ರವಾದಿಯನ್ನು ದಾವೀದನ ಹತ್ರಕ್ಕೆ ಕಳುಹಿಸಿ ಎಲ್ಲವನ್ನ ತೆರೆದಿರ್ತಾರೆ. ದಾವೀದ ತನ್ನ ಪಾಪವನ್ನು ಮನುಷ್ಯರಿಂದ ಮರೆ ಮಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ದೇವರಿಗೆ ಅದನ್ನು ಮರೆ ಮಾಡೋದಕ್ಕೆ ಸಾಧ್ಯ ಆಯಿತಾ? ಇಲ್ಲ, ದೇವರಿಗೆ ಅದು ಪ್ರತ್ಯಕ್ಷವಾಗಿಯೇ ಇತ್ತು. ಇವತ್ತು ಸಹ ನಾನು ನೀವು ನಮ್ಮ ಪಾಪಗಳನ್ನು ದೇವರಿಗೆ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ನಿಮ್ಮ ಪಾಪಗಳನ್ನು ಮನುಷ್ಯರಿಗೆ ಮರೆ ಮಾಡಬಹುದು, ಆದರೆ ನೀವು ನಿಮ್ಮ ಪಾಪಗಳನ್ನು ದೇವರಿಗೆ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳೋದಕ್ಕೆ ಬದಲಾಗಿ ದೇವರ ಮುಂದುಗಡೆಯಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಅಡ್ಡಬಿದ್ದು ಆತನಿಂದ ಕೃಪೆಯನ್ನು ಹೊಂದಿಕೊಳ್ಳುವಂಥದ್ದು ನಮಗೆ ಒಳ್ಳೆಯದು. ದೇವರಿಗೆ ನಾವು ಏನನ್ನೂ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲದಿರುವುದರಿಂದ ನಾವು ದೇವರಿಗೆ ಭಯಪಟ್ಟು ದೇವರ ಮುಂದುಗಡೆಯಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಮನುಷ್ಯರು ನೋಡ್ತಾರೆ ಅಂತಲ್ಲ, ಆದರೆ ದೇವರು ಯಾವಾಗಲೂ ನೋಡುವಾತನಾಗಿರೋದರಿಂದ ದೇವರ ಮುಂದುಗಡೆಯಲ್ಲಿ ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ಜೀವಿಸೋಣ. ನೀವೊಂದು ವೇಳೆ ಮನುಷ್ಯರ ಮುಂದುಗಡೆಯಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ, ಮನುಷ್ಯರು ನಿಮ್ಮ ಮುಂದೆ ಇರುವಾಗ ನೀವು ಪರಿಶುದ್ಧರಾಗಿ ನೀತಿವಂತರಾಗಿ ಕಾಣಿಸ್ತೀರ. ಆದರೆ ಮನುಷ್ಯರಿಲ್ಲದಿರುವಾಗ ನೀವು ಪಾಪದಲ್ಲಿಯೂ ಅನೀತಿಯಲ್ಲಿಯೂ ಜೀವಿಸ್ತೀರ. ಆದರೆ ನೀವು ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಜೀವಿಸುವಾಗ ನೀವು ಯಾವಾಗಲೂ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸ್ತೀರ. ಒಂದು ವೇಳೆ ಮನುಷ್ಯರು ಇರಲಿ, ಮನುಷ್ಯರು ಇಲ್ಲದೇ ಇರಲಿ, ನೀವು ದೇವರನ್ನು ಯಾವಾಗಲೂ ನೋಡುವಾತನಾಗಿರುವುದರಿಂದ ಪರಿಶುದ್ಧರಾಗಿ ನೀತಿವಂತರಾಗಿ ಎಲ್ಲ ಸಮಯಗಳಲ್ಲಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡ್ತೀರಾ. ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ, ನೀವು ದೇವರಿಂದ ಏನನ್ನೂ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿರುವಂಥ ಪ್ರತಿಯೊಂದರ ವಿಷಯವಾಗಿ ಒಂದು ದಿವಸ ದೇವರು ನಿಮ್ಮನ್ನು ಪ್ರಶ್ನೆ ಕೇಳ್ತಾರೆ.
ಆ ದಿನದಲ್ಲಿ ನೀವು ದೇವರ ಮುಂದುಗಡೆಯಲ್ಲಿ ನಡುಗಿ ನಿಲ್ಲಬೇಕಾದ ಪರಿಸ್ಥಿತಿ ಬರದ ಹಾಗೆ ಜೀವಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಓ, ಇದು ಯಾರಿಗೂ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡೆ, ಆದರೆ ದೇವರು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ. ದೇವರಿಗಿದು ಯಾವ ಥರ ಗೊತ್ತಾಯಿತು? ನಾನು ಇವಾಗ ದೇವರಿಗೆ ಯಾವ ಥರ ಉತ್ತರ ಕೊಡಲಿ? ಇಂಥ ಒಂದು ಪರಿಸ್ಥಿತಿ ನಿಮಗೆ ಬರಬಾರದು. ಒಂದು ವೇಳೆ ನೀವು ಮನುಷ್ಯರ ದೃಷ್ಟಿಯಲ್ಲಿ ಪರಿಶುದ್ಧರು, ನೀತಿವಂತರು ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ನೀವು ಜೀವನ ಮಾಡಿದರೆ ನಿಮಗೆ ಅಂಥ ಪರಿಸ್ಥಿತಿ ಬರುತ್ತೆ. ಆದರೆ ಒಂದು ವೇಳೆ ನೀವು ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು, ನೀತಿವಂತರಾಗಿ ಇರಬೇಕನ್ನೋದಕ್ಕೋಸ್ಕರ ಜೀವನ ಮಾಡ್ತಾ ಇದ್ದರೆ ನಿಮಗೆ ಅಂಥ ಒಂದು ಪರಿಸ್ಥಿತಿ ಬರೋದಿಲ್ಲ. ಎಚ್ಚರವಾಗಿರಿ, ನೀವು ದೇವರಿಂದ ಏನನ್ನು ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾಯಿನನು ತನ್ನ ಪಾಪವನ್ನು ದೇವರಿಗೆ ಮರೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಸಹ ನಿಮ್ಮ ಪಾಪಗಳನ್ನು ದೇವರಿಗೆ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಎಲ್ಲವೂ ತೆರೆದಿದೆ. ಮುಂದೆ ಏನಾಗುತ್ತೆ ನಾವು ನೋಡೋಣ. 4ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಕಾಯಿನನು ನೀತಿವಂತನಾದ ತನ್ನ ತಮ್ಮ ಹೇಬೆಲನ ರಕ್ತವನ್ನು ಸುರಿಸ್ತಾನೆ. ಆದರೆ ಕಾಯಿನನು ತನ್ನ ತಮ್ಮನಾದ ಹೇಬೆಲನ ರಕ್ತವನ್ನು ಸುರಿಸಿದ್ದರಿಂದ ಕಡೆಗೆ ತನಗೆ ಬಂದಂಥ ಪ್ರತಿಫಲ ಏನು? ತನಗೆ ಬಂದಂಥ ಪ್ರತಿಫಲ ಏನಂತಂದರೆ ಶಾಪ. ಆ ಶಾಪ ಏನು? ಅವನ ರಕ್ತವನ್ನು ಸುರಿಸಿದಂಥ ಆ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿತ್ತು. ಮುಂದುವರಿಸಿ 12ನೇ ವಾಕ್ಯವನ್ನು ನಾವು ಓದುವಾಗ, ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನು ಆಗಿರುವೆ ಅಂದನು. ಕಾಯಿನನಿಗೆ ಬಂದಂಥ ಇನ್ನೊಂದು ಶಾಪ ಏನಂತಂತಂದರೆ, ಅವನು ಭೂಮಿಯಲ್ಲಿ ವ್ಯವಸಾಯವನ್ನು ಮಾಡಿದರೂ ಸಹ ಅದು ಅವನಿಗೆ ಫಲಿಸುವುದಿಲ್ಲ. ಅವನು ಭೂಲೋಕದಲ್ಲಿ ನೆಲೆಯಿಲ್ಲದವನಾಗಿ, ಅಲೆಯುವವನಾಗಿ, ದೇಶಭ್ರಷ್ಟನಾಗಿ ಇರ್ತಾನೆ. ಆದಾಮನು ಪಾಪ ಮಾಡಿ ಏದೇನ್ ತೋಟವನ್ನು ಬಿಟ್ಟು ಹೋಗಬೇಕಾಗಿ ಬಂತು. ಕಾಯಿನನು ಪಾಪ ಮಾಡಿ ಅವನು ವ್ಯವಸಾಯ ಮಾಡುವಂಥ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿ ಬಂತು. ಆದಾಮನು ಪಾಪ ಮಾಡಿ ಅವನು ಬಿತ್ತುವಾಗ ಅದರೊಟ್ಟಿಗೆ ಮುಳ್ಳುಗಳು ಬಂದವು. ಕಾಯಿನನು ಪಾಪ ಮಾಡಿ ಅವನು ಬಿತ್ತುವಾಗ ಏನೂ ಸಹ ಬರೆದು ಹೋಯಿತು. ಆದಾಮನು ಪಾಪ ಮಾಡಿ ಏದೇನಿಂದ ಹೊರಹಾಕಲ್ಪಟ್ಟನು, ಆದರೆ ಹೊರಗಡೆಯಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡ. ಕಾಯಿನನು ಪಾಪ ಮಾಡಿ ಅವನು ವ್ಯವಸಾಯ ಮಾಡುವಂಥ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿ ಬಂತು. ಮತ್ತು ಮುಂದೆ ಅವನಿಗೆ ಎಲ್ಲಿಯೂ ಸಹ ಸ್ಥಳವೇ ಇಲ್ಲದೆ ಹೋಯಿತು. ಮನುಷ್ಯ ಎಷ್ಟು ಹೆಚ್ಚಾಗಿ ಪಾಪ ಮಾಡ್ತಾನೋ ಅಷ್ಟು ಅಧಿಕವಾಗಿ ಅವನ ಜೀವಿತ ಕೆಟ್ಟು ಹೋಗುತ್ತೆ. ಆದ್ದರಿಂದ ಪಾಪದಲ್ಲಿಯೇ ಮುಂದುವರಿಯಬೇಡಿ. ಇವತ್ತೇ ಮನೆ ತಿರುಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಿ. ಕಾಯಿನನ ಶಾಪ ಏನಂದರೆ, ಅವನು ಬಿತ್ತನೆ ಮಾಡಿದ್ರೂ ಅವನಿಗೇನೂ ಸಹ ಫಲ ಸಿಗೋದಿಲ್ಲ. ಅವನ ಭೂಮಿಯ ಮೇಲೆ ಎಲ್ಲಿಯೂ ಸಹ ನೆಲೆ ಇಲ್ಲದವನಾಗಿ ಅಲೆಯುತ್ತಾ ಇರಬೇಕಾಗಿರುವಂಥ ಒಂದು ಪರಿಸ್ಥಿತಿ. ತಾನು ತನ್ನ ತಮ್ಮನ ರಕ್ತವನ್ನು ಸುರಿಸಿದ್ದರಿಂದ ಇದನ್ನು ಹೊಂದಿಕೊಂಡ. ಅನೇಕ ಸಮಯಗಳಲ್ಲಿ ಜನಗಳು ಹೇಳ್ತಾ ಇರ್ತಾರೆ ಏನಂದರೆ, ನಾವು ಮಾಡೋಂಥ ಕೆಲಸದಲ್ಲಿ ಯಾವುದೇ ಲಾಭ ಇಲ್ಲ, ನಮಗೇನು ಸಹ ಸಿಗ್ತಾನೆ ಇಲ್ಲ. ಯಾವ ಕೆಲಸ ಮಾಡಿದ್ರೂ ಸಹ ನಮಗೆ ಯಾವುದ್ರಲ್ಲೂ ಸಹ 1-2 ಕಾಸು ಸಂಪಾದನೆ ಆಗೋದಿಲ್ಲ. ಯಾವಾಗ ನೋಡಿದ್ರೂ ನಷ್ಟ, ಸಾಲ, ಬಾಧೆಗಳೇ ಇರುತ್ತೆ. ನಮಗೇನು ಮಾಡಬೇಕಂತಲೇ ಗೊತ್ತಿಲ್ಲ, ಯಾವುದೂ ಸಹ ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಇಂಥ ಒಂದು ಪರಿಸ್ಥಿತಿ ಒಂದು ಮನುಷ್ಯನಿಗೆ ಯಾಕೆ? ಬೇರೆಯವರು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುವಾಗ, ಬೇರೆಯವರು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುವಾಗ, ಬೇರೆಯವರು ಗಳಿಸೋದಕ್ಕೆ ಸಾಧ್ಯವಾಗುವಾಗ, ಬೇರೆಯವರು ಆ ಕೆಲಸದಲ್ಲಿ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುವಾಗ, ಇವರು ಮಾತ್ರ ಆ ಕೆಲಸದಲ್ಲಿ ಯಾವುದೇ ಲಾಭ ಇಲ್ದಿರ, ಯಾವುದೇ ಸಂಪಾದನೆ ಇಲ್ದಿರ, ಯಾವುದೇ ಅಭಿವೃದ್ಧಿ ಇಲ್ದಿರ ಇರುವಂಥ ಒಂದು ಪರಿಸ್ಥಿತಿ ಯಾಕೆ? ಇದಕ್ಕೆ ಅನೇಕ ಕಾರಣಗಳಿರಬಹುದು. ಆದರೆ ಅದರಲ್ಲಿ ಒಂದು ಕಾರಣ ಅವರ ಮೇಲೆ ಯಾವುದೋ ಒಂದು ಶಾಪ ಇರಬಹುದು. ಅನೇಕ ಸಮಯಗಳಲ್ಲಿ ಜನಗಳು ಈ ರೀತಿಯಾಗಿ ಹೇಳ್ತಾರೆ, ನಾವು ಎಲ್ಲಿದ್ದರೂ ಸಹ ನಮಗೆ ಒಳ್ಳೆಯದೇ ಆಗ್ತಾ ಇಲ್ಲ, ನಾವು ಎಲ್ಲಿದ್ದರೂ ಸಹ ಚೆನ್ನಾಗಾಗೋದಕ್ಕೆ ಆಗ್ತಾ ಇಲ್ಲ, ಅಲ್ಲಿದ್ದರೂ ನಮಗೆ ಚೆನ್ನಾಗಿ ಆಗ್ತಾ ಇಲ್ಲ, ಇಲ್ಲಿದ್ದರೂ ನಮಗೆ ಚೆನ್ನಾಗಿ ಆಗ್ತಾ ಇಲ್ಲ, ನಾವೆಲ್ಲೂ ಸಹ ಒಂದು ಸ್ಥಳದಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಆಗ್ತಾ ಇಲ್ಲ. ಪ್ರತಿ 2-2 ದಿವಸಕ್ಕೊಂದ್ಸಲಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ, ಈ ರೀತಿ ನಾವು ಓಡ್ತಾನೆ ಇದ್ದೀವಿ. ಎಲ್ಲೂ ಸಹ ನೆಮ್ಮದಿಯಾಗಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಎಲ್ಲೂ ಸಹ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲೋದ್ರೂ ಸಹ ನಮಗೆ ಉದ್ಧಾರ ಅನ್ನೋದೇ ಇಲ್ಲ, ಎಲ್ಲೋದ್ರೂ ನಮಗೆ ಸಮಾಧಾನನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಇಂಥ ಒಂದು ಪರಿಸ್ಥಿತಿ ಯಾಕೆ? ಬೇರೆಯವರು ಒಂದು ಸ್ಥಳದಲ್ಲಿ ನೆಲೆ ನಿಂತು ಜೀವನವನ್ನು ಕಟ್ಟಿಕೊಂಡು ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶ ಆಗ್ತಾ ಇರುವಾಗ, ಈ ಒಂದು ವ್ಯಕ್ತಿ ಮಾತ್ರ ಎಲ್ಲೂ ಸಹ ನೆಮ್ಮದಿಯಾಗಿ ನೆಲೆ ನಿಂತು ಜೀವಿಸೋದಕ್ಕೆ ಆಗದಿರ ಅಲೆದಾಡುವಂಥ ಒಂದು ಪರಿಸ್ಥಿತಿ ಯಾಕೆ? ಅದಕ್ಕೆ ಅನೇಕ ಕಾರಣಗಳಿರಬಹುದು. ಆದರೆ ಅದರಲ್ಲಿ ಒಂದು, ಅವರ ಮೇಲೆ ಯಾವುದೋ ಒಂದು ಶಾಪ ಇರಬಹುದು. ಹಾಗಾದರೆ ಅವರು ಮಾಡುವಂಥ ಕೆಲಸದಲ್ಲಿ ಅವರ ಅಭಿವೃದ್ಧಿ ಆಗಿ ಚೆನ್ನಾಗಿ ಆಗದಿರೋ ಥರ
ಯಾವುದೋ ಒಂದು ಸ್ಥಳದಲ್ಲಿ ನೆಮ್ಮದಿಯಾಗಿ ನೆಲೆನಿಂತು ಅವರ ಜೀವಿತವನ್ನು ಕಟ್ಟಿಕೊಳ್ಳೋದಕ್ಕೆ ಆಗದೇ ಇರೋ ಥರ ಅವರ ಮೇಲೆ ಯಾವ ಶಾಪ ಇರಬಹುದು? ಅವರ ಮೇಲೆ ಯಾವ ಶಾಪ ಇರುತ್ತೆ ಅಂತಂತಂದರೆ ಕಾಯಿನನ ಮೇಲಿದ್ದಂಥ ಅದೇ ಶಾಪ ಅವರ ಮೇಲೆ ಇರುತ್ತೆ. ಕಾಯಿನನು ಏನು ಮಾಡ್ದ? ತನ್ನ ತಮ್ಮನ ರಕ್ತವನ್ನು ಸುರಿಸಿ ತನ್ನನ್ನು ಕೊಂದು ಹಾಕ್ತ. ನಂತರ ಅವನು ಏನು ಬಿತ್ತನೆ ಮಾಡಿದರೂ ಸಹ ಫಲ ಸಿಗದ ಹಾಗೆ, ಅವನೊಂದು ಸ್ಥಳದಲ್ಲಿ ನೆಮ್ಮದಿಯಾಗಿ ನಿಂತು ಜೀವನ ಮಾಡೋದಕ್ಕೆ ಆಗದ ಹಾಗೆ ಶಪಿಸಲ್ಪಟ್ಟ. ಇವತ್ತು ಸಹ ಅನೇಕರು ಇದೇ ರೀತಿಯಾಗಿ ತಮ್ಮ ಕೃತ್ಯಗಳಿಂದಾಗಿ ತಮ್ಮ ಮೇಲೆ ಶಾಪವನ್ನು ತಂದುಕೊಂಡಿರ್ತಾರೆ. ಹಾಗಾದರೆ ನೀವು ಯೋಚನೆ ಮಾಡ್ಬೋದು, ಯಾರಾದರೂ ಒಂದು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಹೊಂದ್ತಾ ಇಲ್ಲ, ಒಂದು ಸ್ಥಳದಲ್ಲಿ ನೆಮ್ಮದಿಯಾಗಿ ನೆಲೆಯಂತೂ ಜೀವಿಸುವುದಕ್ಕೆ ಅವರಿಗೆ ಆಗ್ತಾ ಇಲ್ಲ ಅನ್ನೋ ಹಾಗಾದರೆ ಅಂಥವರೆಲ್ಲ ಯಾರ್ದಾದ್ರೂ ರಕ್ತವನ್ನು ಸುರಿಸಿ ಅವ್ರನ್ನ ಕೊಲೆ ಮಾಡಿರ್ತಾರ ಅಂತ ನೀವು ಅಂದ್ಕೊಳ್ಬೋದು. ಆದರೆ ಅಂಥವರು ಯಾರನ್ನೂ ಪ್ರತ್ಯಕ್ಷವಾಗಿ ಕೊಲೆ ಮಾಡದೇ ಇರಬಹುದು, ಆದರೆ ಪರೋಕ್ಷವಾಗಿ ಕೊಲೆ ಮಾಡಿರ್ತಾರೆ. ಅನೇಕ ಸಮಯಗಳಲ್ಲಿ ಜನಗಳು ಹೇಳ್ತಾರೆ ಏನಂತಂತಂದರೆ, ಅವರು ನಮ್ಮ ಜೀವನನೇ ಕೊಂದುಬಿಟ್ರು, ನಮ್ಮ ಸಮಾಧಾನನೇ ಕೊಂದುಬಿಟ್ರು, ನಮ್ಮ ಕನಸುಗಳನ್ನೆಲ್ಲ ಕೊಂದುಬಿಟ್ರು, ನಮ್ಮ ಜೀವನವನ್ನು ಸರ್ವನಾಶ ಮಾಡಿದ್ರು, ನಮ್ಮ ಮನೆಯನ್ನು ಹಾಳು ಮಾಡಿದ್ರು, ನಾವು ಬದುಕಿದ್ದು ಸತ್ತಂಗೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಏನು? ಇದೆಲ್ಲ ಕೊಲೆಗೆ ಸಮಾನ. ಅವರು ಹೊರಗಿನ ತೋರಿಕೆಗೆ ಬದುಕ್ತಾ ಇರ್ತಾರೆ, ಆದರೆ ಒಳಗಡೆ ಸತ್ತು ಹೋಗಿರ್ತಾರೆ. ಯಾರಾದರೂ ಬೇರೆಯವರ ಜೀವನವನ್ನು ಹಾಳು ಮಾಡಿದಾಗ, ಅವರ ಕೆಲಸಗಳನ್ನು ಹಾಳು ಮಾಡಿದಾಗ, ಅವರ ಕುಟುಂಬಗಳನ್ನು ಹಾಳು ಮಾಡಿದಾಗ, ಅವರ ಬದುಕನ್ನು ಸರ್ವನಾಶ ಮಾಡಿದಾಗ, ಅವರು ಬದುಕಿದ್ದು ಇನ್ನು ಸತ್ತ ಹಾಗೆ ಅನ್ನೋ ಪರಿಸ್ಥಿತಿಗೆ ಅವ್ರನ್ನ ತಂದಿಟ್ಟಾಗ ಅಂಥವರು ಒಂದು ಆಶೀರ್ವಾದವಾದ ಜೀವಿತವನ್ನು ಬದುಕೋದಕ್ಕೆ ಸಾಧ್ಯನಾ? ಇಲ್ಲ. ಆ ಶಾಪ ಅವರನ್ನು ಹಿಂಬಾಲಿಸುತ್ತೆ. ಇಂಥ ಜನಗಳಿಂದ ನಾಶನಕ್ಕೆ ಒಳಗಾದವರು ಅವರು ಸುರಿಸುವಂಥದ್ದು ಕೇವಲ ಕಣ್ಣೀರಲ್ಲ, ಅವರು ಸುರಿಸುವಂಥದ್ದು ರಕ್ತ. ಅದು ಆ ಜನಗಳನ್ನು ಶಾಪವಾಗಿ ಹಿಡಿಯುತ್ತೆ. ಇನ್ನೊಬ್ಬರನ್ನ ನಾಶನ ಮಾಡಿ, ಇನ್ನೊಬ್ಬರ ಬದುಕನ್ನು ಹಾಳು ಮಾಡಿ ಅವರು ಆಶೀರ್ವಾದವಾದ ಒಂದು ಜೀವನವನ್ನು ಜೀವಿಸುವುದಕ್ಕೆ ಸಾಧ್ಯ ಇಲ್ಲ. ಕಾಯಿನನನ್ನು ಹಿಂಬಾಲಿಸಿದಂಥ ಶಾಪ ಅವರನ್ನು ಸಹ ಹಿಂಬಾಲಿಸುತ್ತೆ. ಅವರು ಮಾಡುವಂಥ ಕೆಲಸಗಳಲ್ಲಿ ಅವರಿಗೆ ಯಾವ ಫಲ ಸಿಗೋದಿಲ್ಲ. ಅವರು ಎಲ್ಲಿಯೂ ಸಹ ಸಮಾಧಾನದಿಂದ ನೆಲೆನಿಂತು ಜೀವಿಸುವುದಕ್ಕೆ ಆಗೋದಿಲ್ಲ. ಅದರಿಂದ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡೋದಕ್ಕೆ ಮುಂಚೆ, ಇನ್ನೊಬ್ಬರ ಬದುಕನ್ನು ಹಾಳು ಮಾಡೋದಕ್ಕಿಂತ ಮುಂಚೆ ಎಚ್ಚರವಾಗಿರಿ. ಇನ್ನೊಬ್ಬರ ಬದುಕನ್ನು ಕಟ್ಟೋದಕ್ಕೆ ನೀವು ಯಾವಾಗಲೂ ಕಾರಣರಾಗಿ ಇರಬೇಕು. ಇನ್ನೊಬ್ಬರ ಬದುಕು ಉದ್ಧಾರ ಆಗೋದಕ್ಕೆ ನೀವು ಯಾವಾಗಲೂ ಕಾರಣರಾಗಿರಬೇಕು. ಅದು ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿರುತ್ತೆ. ಆದರೆ ಇನ್ನೊಬ್ಬರ ಜೀವನ ನಾಶನವಾಗುವುದಕ್ಕೂ, ಇನ್ನೊಬ್ಬರ ಬದುಕು ಹಾಳಾಗುವುದಕ್ಕೂ ನೀವು ಎಂದಿಗೂ ಸಹ ಕಾರಣರು ಆಗಬಾರದು. ಕಾಯಿನನು ತನ್ನ ಸಹೋದರನನ್ನು ಕೊಂದು ಹಾಕ್ತಾ ಶಾಪವನ್ನು ತಂದುಕೊಂಡ. ಇವತ್ತು ಸಹ ಅನೇಕರು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಿ ತಮಗೆ ಶಾಪಗಳನ್ನು ತಂದುಕೊಳ್ತಾರೆ. ಆದ್ದರಿಂದ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡದೇ ಇರುವುದಕ್ಕೆ ನೀವು ಎಚ್ಚರವಾಗಿರಿ. ಒಂದು ವೇಳೆ ಬೇರೆಯವರು ನಿಮ್ಮ ಜೀವನವನ್ನು ಹಾಳು ಮಾಡಿದರು, ನಿಮ್ಮ ಜೀವನವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದರೂ ಸಹ ಅವರನ್ನು ಕ್ಷಮಿಸಿ ಬಿಟ್ಟು ಬಿಡಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅವರು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಅದಕ್ಕೆ ಬದಲಾಗಿ ನೀವು ಅವರ ಜೀವಿತವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಅವರನ್ನು ಕ್ಷಮಿಸಿ. ನಿಮಗೆ ಅವಕಾಶ ಇದ್ದರೆ ಅವರಿಗೆ ಒಳ್ಳೆಯದನ್ನು ಮಾಡಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ಇವತ್ತು ನಿಮ್ಮ ಜೀವನದ ಕುರಿತಾಗಿ ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ನೀವು ಮಾಡುವಂಥ ಯಾವ ಕೆಲಸಗಳಲ್ಲಿ ನಿಮಗೆ ಒಳ್ಳೆಯ ಫಲ ಸಿಗ್ತಾ ಇಲ್ವಾ? ನೀವು ಎಲ್ಲೂ ಕೂಡ ಒಂದು ಸ್ಥಳದಲ್ಲಿ ನೆಮ್ಮದಿಯಾಗಿ ನೆಲೆಯಂತೂ ಜೀವಿಸೋದಕ್ಕೆ ಆಗ್ತಾ ಇಲ್ವಾ? ಸುಮ್ಮನೆ ಜೀವನ ಎಲ್ಲ ಅಲಿಯೋದೇ ಆಗ್ಬಿಟ್ಟಿದೆಯಾ? ಒಂದು ವೇಳೆ ನೀವು ಇನ್ನೊಬ್ಬರನ್ನ ಯಾರನ್ನೋ ನಾಶ ಮಾಡಿದ, ಅವರ ಬದುಕನ್ನು ಹಾಳು ಮಾಡಿದಂಥ ಶಾಪ ನಿಮ್ಮ ಮೇಲೆ ಇರಬಹುದು. ಒಂದು ವೇಳೆ ನೀವು ಆ ರೀತಿ ಯಾರನ್ನಾದರೂ ನಾಶ ಮಾಡಿದರೆ, ಇನ್ನೊಬ್ಬರ ಬದುಕನ್ನು ಹಾಳು ಮಾಡಿದರೆ, ದೇವರ ಮುಂದೆಗಡೆಯಲ್ಲಿ ಕ್ಷಮೆ ಕೇಳಿ. ಅವರ ಬಳಿಯಲ್ಲಿ ಹೋಗಿ ಕ್ಷಮೆ ಕೇಳಿ. ಅವರ ಜೀವಿತ ತಿರುಗಿ ಕಟ್ಟಲ್ಪಡೋದಕ್ಕೆ ನಿಮ್ಮದಾಗುವಂಥ ಪ್ರಯತ್ನ ಮಾಡಿ. ಅವರಿಂದ ನೀವೇನು ಕದ್ದುಕೊಂಡಿದ್ದರೋ, ಅವರಿಗೆ ಏನು ಮೋಸ ಮಾಡಿದ್ದರೋ ಅದನ್ನು ಮತ್ತೆ ಅವರಿಗೆ ಕೊಟ್ಟುಬಿಡಿ. ದೇವರು ನಿಮ್ಮ ಮೇಲಿನ ಆ ಶಾಪವನ್ನು ನೀಗಿಸಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆದರೆ ಒಂದು ವೇಳೆ ನಾನು ಯಾರನ್ನೂ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿಲ್ಲ, ನಾನು ಯಾರ ಬದುಕನ್ನು ಹಾಳು ಮಾಡಿಲ್ಲ, ಆದರೂ ನನ್ನ ಜೀವಿತದಲ್ಲಿ ನಾನು ಮಾಡುವಂಥ ಕೆಲಸಗಳು ನನಗೆ ಫಲಿಸ್ತಾ ಇಲ್ಲ, ನಾನು ಎಲ್ಲೂ ಒಂದು ಸ್ಥಳದಲ್ಲಿ ನೆಮ್ಮದಿಯಾಗಿ ನೆಲೆಯಂತೂ ಜೀವಿಸೋದಕ್ಕೆ ಆಗ್ತಾ ಇಲ್ಲ, ಒಂಥರ ಅಲೆಯುವಂಥವನಾಗಿ ನನ್ನ ಬದುಕು ಆಗೋಗ್ಬಿಟ್ಟಿದೆ ಅಂತ ನಿಮ್ಗೆ ಅನಿಸಿದ್ರೆ ಯೋಚನೆ ಮಾಡಬೇಡಿ. ದೇವರನ್ನು ನೋಡಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ. ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಮೇಲಕ್ಕೆ ತರ್ತಾರೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನೋಡಿ ಪ್ರಾರ್ಥನೆ ಮಾಡುತ್ತೇವೆ. ಕಾಯಿನನು ತನ್ನ ಪಾಪವನ್ನು ಮರೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದನು,
ಆದರೆ ಅವನ ಪಾಪವು ಮನುಷ್ಯರಿಗೆ ಮರೆಯಾಗಿದ್ದರೂ ನಿಮಗೆ ಮರೆಯಾಗಲಿಲ್ಲ. ಆ ಪಾಪವನ್ನು ಅವನಿಗೆ ತೋರಿಸಿಕೊಟ್ಟು ಅದಕ್ಕೆ ತಕ್ಕ ಶಾಪವನ್ನು ಅವನಿಗೆ ಕೊಟ್ಟಿರಿ. ಈ ದಿವಸದಲ್ಲಿ ನಾವು ಸಹ ನಮ್ಮ ಪಾಪಗಳನ್ನು ನಿಮ್ಮಿಂದ ಮರೆ ಮಾಡುವುದಕ್ಕೆ ಸಾಧ್ಯವಿಲ್ಲ ತಂದೆಯೇ. ಆದ್ದರಿಂದ ನಮ್ಮ ಪಾಪಗಳನ್ನು ನಾವು ಮರೆ ಮಾಡಿಕೊಳ್ಳದೆ ನಮ್ಮನ್ನು ತಗ್ಗಿಸಿ ನಿಮಗೆ ಒಪ್ಪಿಸಿಕೊಟ್ಟು ಕ್ಷಮೆ ಕೇಳಿ ಅದರಿಂದ ತಂದೆ ನಾವು ಮನ ತಿರುಗುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ಪಾಪಗಳನ್ನು ಮರೆ ಮಾಡುವುದಕ್ಕೆ ಪ್ರಯತ್ನ ಮಾಡಿ ನನ್ನಲ್ಲಿ ಯಾವ ಪಾಪವಿಲ್ಲ ಎಂಬುದಾಗಿ ನಮ್ಮನ್ನು ಸಮರ್ಥಿಸಿಕೊಳ್ಳುವ ಬದಲು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಿಮಗೆ ಅಡ್ಡಬಿದ್ದು ತಂದೆ ಮನ ತಿರುಗಿ ನಿಮ್ಮಿಂದ ಕೃಪೆಯನ್ನು ಪಡೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ ತಂದೆಯೇ. ಇನ್ನೊಬ್ಬರನ್ನು ಹಾಳು ಮಾಡುವುದರಿಂದ ನಮಗೆ ಬರುವಂಥ ಪ್ರತಿಫಲ ಕಟ್ಟಕಡೆಗೆ ಶಾಪ. ಇನ್ನೊಬ್ಬರನ್ನು ನಾವು ಹಾಳು ಮಾಡಿ ನಾವು ಎಂದಿಗೂ ಸಹ ಉದ್ಧಾರ ಆಗುವುದಕ್ಕಾಗುವುದಿಲ್ಲ. ಆ ಶಾಪ ನಮ್ಮನ್ನು ಎಂದೆಂದಿಗೂ ಸಹ ಹಿಡಿಯುವುದು. ಆದ್ದರಿಂದ ಇನ್ನೊಬ್ಬರನ್ನು ಹಾಳು ಮಾಡದೆ ತಂದೆಯೇ ಮತ್ತೊಬ್ಬರ ಬದುಕನ್ನು ಕಟ್ಟುವವರಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ. ಕಾಯಿನನು ತನ್ನ ತಮ್ಮನನ್ನು ಕೊಂದು ಹಾಕಿ ತಂದೆಯೇ ತಾನು ಮಾಡುವಂಥ ಯಾವುದು ತನಗೆ ಫಲಿಸದ ಹಾಗೆ ತಾನು ನೆಲೆ ನಿಂತು ಒಂದು ಸ್ಥಳದಲ್ಲಿ ನಿಂತುಕೊಳ್ಳುವುದಕ್ಕೆ ಆಗದ ಹಾಗೆ ಶಾಪವನ್ನು ತಂದುಕೊಂಡನು. ನಾವು ಸಹ ಇನ್ನೊಬ್ಬರ ಬದುಕನ್ನು ಹಾಳು ಮಾಡಿ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಿ ಮತ್ತೊಬ್ಬರ ಕೆಲಸಗಳನ್ನು ಹಾಳು ಮಾಡಿ ಮತ್ತೊಬ್ಬರ ಕುಟುಂಬಗಳನ್ನು ಹಾಳು ಮಾಡಿ ಮತ್ತೊಬ್ಬರ ಸಮಾಧಾನವನ್ನು ಹಾಳು ಮಾಡಿ ತಂದೆಯೇ ಶಾಪವನ್ನು ನಾವು ಏನನ್ನು ಮಾಡಿದರೂ ಅದು ನಮಗೆ ಫಲಿಸದಂಥ ನೆಲೆ ನಿಂತು ಒಂದು ಸ್ಥಳದಲ್ಲಿ ನಾವು ನಿಂತುಕೊಳ್ಳುವುದಕ್ಕೆ ಆಗದಿರುವಂಥ ಶಾಪಗಳನ್ನು ತಂದುಕೊಂಡಿರಬಹುದು. ಒಂದು ವೇಳೆ ಆ ರೀತಿಯಾಗಿ ನಡೆದಿದ್ದರೆ ನಾವು ಪಾಪಿಗಳಿಂದ ಅರಿಕೆ ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸಿ ಮನ್ನಿಸಿರಿ ತಂದೆಯೇ. ನಮ್ಮ ಪಾಪಗಳಿಂದ ಮನ ತಿರುಗುವಂತೆ ನಮಗೆ ಸಹಾಯ ಮಾಡಿರಿ. ನಮಗುಂಟಾಗಿರುವಂಥ ಈ ಶಾಪಗಳನ್ನು ನಮ್ಮಿಂದ ನೀಗಿಸಿರಿ ಎಂಬುದಾಗಿ ಬೇಡುತ್ತೇವೆ ತಂದೆಯೇ. ನಮ್ಮ ಶಾಪಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ನಮ್ಮ ಶಾಪಗಳನ್ನೆಲ್ಲ ನೀಗಿಸಲಿ ತಂದೆ. ನಮಗೆ ಸಮಾಧಾನವನ್ನು ಆಶೀರ್ವಾದವನ್ನು ಸ್ಥಿರವಾದ ನೆಲೆಯನ್ನು ಉಂಟು ಮಾಡಲಿ ಎಂಬುದಾಗಿ ಬೇಡುತ್ತೇವೆ ತಂದೆಯೇ. ನಾವು ಯಾರನ್ನೇ ನಾಶ ಮಾಡಿ ಅವರ ಬದುಕನ್ನು ಹಾಳು ಮಾಡಿದ್ದರೆ ತಿರುಗಿ ಅವರ ಬದುಕನ್ನು ನಾವು ಕಟ್ಟುವಂತೆ ಮತ್ತೊಬ್ಬರಿಂದ ಕದ್ದುಕೊಂಡದ್ದನ್ನು ಮತ್ತೊಬ್ಬರಿಂದ ಕಿತ್ತುಕೊಂಡದ್ದನ್ನು ಮತ್ತೊಬ್ಬರಿಗೆ ಯಾಮಾರಿಸಿದ್ದನ್ನು ನಾವು ತಿರುಗಿ ಕಟ್ಟುಕೊಟ್ಟು ಅವರ ಜೀವಿತವು ನೆಮ್ಮದಿಯಾಗಿರುವುದಕ್ಕೆ ಪ್ರಯತ್ನ ಮಾಡಲು ನಮಗೆ ಸಹಾಯ ಮಾಡಿರಿ ತಂದೆಯೇ. ನಿಮ್ಮ ಕೃಪೆಯು ನಮ್ಮಗಳ ಮೇಲೆ ಇರಲಿ ತಂದೆಯೇ. ನಿಮ್ಮ ಬಲವುಳ್ಳಾಸ್ತದಲ್ಲಿ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ಪರಲೋಕದ ನಮ್ಮ ತಂದೆಯೇ, ಆಮೆನ್.